ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ದೇವಶಯನಿ ಏಕಾದಶಿ ಈ ಬಾರಿ ಅಂದರೆ 2025ರಲ್ಲಿ ಯಾವಾಗ ಬಂದಿದೆ, ಉಪವಾಸವನ್ನು ಯಾವಾಗ ಆಚರಣೆ ಮಾಡಬೇಕು, ಹಾಗೆ ಯಾವಾಗ ಮುರಿಬೇಕು, ಅದರ ಮಹತ್ವ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲೂ ಕೂಡ ಅದೇ ರೀತಿ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಆಚರಣೆ ಹೇಗಿರಬೇಕು, ಅದರ ಹಿಂದಿರುವ ನಂಬಿಕೆಗಳು ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಸಹ ಈ ವಿಡಿಯೋದಲ್ಲಿ ನೋಡೋಣ. ಈ ಏಕಾದಶಿ ಆಷಾಢ ಮಾಸದಲ್ಲಿ ಬರೋದ್ರಿಂದ ಆಷಾಢ ಏಕಾದಶಿ ಅಂತ ಕರೀತಾರೆ. ಜೊತೆಗೆ ಆಷಾಢ ಮಾಸದಲ್ಲಿ ಬರುವಂತಹ ಮೊದಲನೇ ಏಕಾದಶಿ ಇದಾಗಿರೋದ್ರಿಂದ ಪ್ರಥಮ ಏಕಾದಶಿ ಅಂತ ಕರೀತಾರೆ. ಅಲ್ಲದೆ ಪದ್ಮ ಏಕಾದಶಿ, ದೇವಶಯನಿ ಏಕಾದಶಿ, ಹರಿಶಯನಿ ಏಕಾದಶಿ, ಶಯನಿ ಏಕಾದಶಿ ಅಂತಲೂ ಕೂಡ ಇದನ್ನ ಕರೀತಾರೆ. ಈ ವರ್ಷ ಜುಲೈ 6ನೇ ತಾರೀಕು ಅಂದರೆ 2025ರಲ್ಲಿ ಭಾನುವಾರದಂದು ಆಚರಣೆ ಮಾಡಲಾಗುತ್ತಿದೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ದೇವಶಯನಿ ಏಕಾದಶಿಯನ್ನ ಆಚರಣೆ ಮಾಡಲಾಗುತ್ತೆ. ಈ ದಿನ ಹಿಂದೂ ಧರ್ಮದಲ್ಲಿ 4 ತಿಂಗಳ ಪವಿತ್ರ ಅವಧಿಯಾದ ಚಾತುರ್ಮಾಸದ ಆರಂಭವನ್ನ ಸೂಚಿಸುತ್ತದೆ. ಇದು ಆಧ್ಯಾತ್ಮಿಕ ಜ್ಞಾನೋದಯವನ್ನ ಪಡೆಯುವ ಅವಧಿಯಾಗಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ವಿಷ್ಣುವು ಕ್ಷೀರಸಾಗರದಲ್ಲಿ 4 ತಿಂಗಳುಗಳ ಕಾಲ ಯೋಗ ನಿದ್ರೆ ಎಂದು ಕರೆಯಲ್ಪಡುವ ಆಳವಾದ ವಿಶ್ವ ಅಥವಾ ಯೋಗ ನಿದ್ರೆಯ ಸ್ಥಿತಿಗೆ ಪ್ರವೇಶಿಸುತ್ತಾನೆ. ಈ ಅವಧಿಯ ನಂತರ ವಿಷ್ಣುವು ಪ್ರಬೋಧಿನಿ ಅಥವಾ ದೇವ ಉತ್ಥಾನ ಏಕಾದಶಿ ಎಂದು ಎಚ್ಚರಗೊಳ್ಳುತ್ತಾನೆ. ನಮ್ಮ ಹಿಂದೂ ಧರ್ಮದ ಅನುಯಾಯಿಗಳಿಗೆ ಈ ದಿನದಿಂದ ಎಲ್ಲಾ ಶುಭ ಕಾರ್ಯಗಳು ಜೊತೆಗೆ ವಿದ್ಯುಕ್ತ ಚಟುವಟಿಕೆಗಳು ಚಾತುರ್ಮಾಸದ ಅಂತ್ಯದವರೆಗೆ ವಿರಾಮಗೊಳಿಸಲಾಗುತ್ತದೆ. ಈ ದೇವಶಯನಿ ಏಕಾದಶಿಯನ್ನ ವೈಷ್ಣವರು ಮತ್ತೆ ವಿಷ್ಣುವಿನ ಭಕ್ತರಿಗೆ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನ ಕೊಡಲಾಗಿದೆ. ಇದನ್ನ ಜಗನ್ನಾಥ ರಥಯಾತ್ರೆಯ ನಂತರ ಆಚರಣೆ ಮಾಡಲಾಗೋದ್ರಿಂದ, ಜೊತೆಗೆ ಇದನ್ನ ಚಾತುರ್ಮಾಸದ ಔಪಚಾರಿಕ ಆರಂಭ ಮಾಡೋದ್ರಿಂದ ತುಂಬಾ ಪವಿತ್ರ ಅಂತ ಪರಿಗಣಿಸಲಾಗಿದೆ. ಚಾತುರ್ಮಾಸದ ಅವಧಿಯು ಆಧ್ಯಾತ್ಮಿಕ ಚಿಂತನೆ, ಭಕ್ತಿ ಮತ್ತು ತಪಸ್ಸಿಗೆ ಮೀಸಲಾಗಿರುತ್ತದೆ. ಈ ದಿನದಂದು ಭಕ್ತರು ಏಕಾದಶಿ ಉಪವಾಸವನ್ನ ಆಚರಣೆ ಮಾಡ್ತಾರೆ, ವಿಷ್ಣುವಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ, ಜೊತೆಗೆ ವಿಷ್ಣು ಸಹಸ್ರನಾಮವನ್ನ ಪಠಿಸುತ್ತಾರೆ. ವಿಷ್ಣುವಿನ ದೈವಿಕ ನಿದ್ರೆಯ ಸಮಯದಲ್ಲಿ ಒಬ್ಬರು ತಮ್ಮ ಮನಸ್ಸು ಮತ್ತು ಆತ್ಮವನ್ನ ಅವನ ಆಧ್ಯಾತ್ಮಿಕ ರಕ್ಷಣೆಗೆ ಒಪ್ಪಿಸಬೇಕು ಅನ್ನುವ ಒಂದು ನಂಬಿಕೆ ಇದೆ. ಇನ್ನು ದೇವಶಯನಿ ಏಕಾದಶಿ 2025ರಲ್ಲಿ ಬಂದಿರುವಂತಹ ಮುಹೂರ್ತ ಯಾವುದು ಅಂತ ನೋಡೋಣ. ಈ ದಿನ ವಿಷ್ಣುವಿನ ಗೌರವಾರ್ಥವಾಗಿ ರಾತ್ರಿಯಲ್ಲಿ ವಿಶೇಷ ಆಚರಣೆಗಳನ್ನ ಮಾಡಲು ಸೂಚನೆ ಮಾಡಲಾಗತ್ತೆ. ಹಳದಿ ವಸ್ತ್ರಗಳನ್ನ ಅಂದ್ರೆ ವಿಶೇಷವಾಗಿ ಹಳದಿ ಬಟ್ಟೆಯನ್ನ ದೇವರಿಗೆ ಅರ್ಪಣೆ ಮಾಡಬೇಕಾಗತ್ತೆ. ನಂತರ ಮಂತ್ರಗಳನ್ನ ಪಠಣೆ ಮಾಡಿ ಜೊತೆಗೆ ಆರತಿಯನ್ನ ಸಹ ಮಾಡಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ನಮ್ಮ ಎಲ್ಲಾ ಪಾಪಗಳು ಜೊತೆಗೆ ಹಿಂದಿನ ಕರ್ಮ ಹೊರೆಗಳು ಸಹ ನಾಶವಾಗುತ್ತವೆ ಅನ್ನುವ ಒಂದು ನಂಬಿಕೆ. ಇನ್ನು ನಮ್ಮ ಮನಸ್ಸು ಶುದ್ಧವಾಗುತ್ತದೆ, ಅಲ್ಲದೆ ನಮ್ಮ ಜೀವನದಲ್ಲಿನ ಅಡೆತಡೆಗಳು ಸಹ ಕಡಿಮೆಯಾಗುತ್ತವೆ. ಈ ಏಕಾದಶಿಯು ಆಧ್ಯಾತ್ಮಿಕ ಪುನರ್ರಚನೆಯಾಗಿದ್ದು ದೇಹ ಮತ್ತೆ ಮನಸ್ಸು ಎರಡನ್ನೂ ಕೂಡ ನವೀಕರಣ ಮಾಡುತ್ತೆ ಅಂತ ನಂಬಿಕೆ ಇದೆ. ಇನ್ನ ಎಲ್ರಿಗೂ ಕಾಡುವಂತ ಪ್ರಶ್ನೆ ಒಂದೇ, ದೇವತೆಗಳು ನಿಜವಾಗಿಯೂ ಕೂಡ ನಿದ್ರಿಸ್ತಾರ ಅಂತ. ಈ ಸಮಯದಲ್ಲಿ ಸೂರ್ಯ, ಚಂದ್ರ ಮತ್ತು ಇತರ ಗ್ರಹಗಳ ಶಕ್ತಿಗಳು ದುರ್ಬಲಗೊಳ್ಳುತ್ತವೆ ಅಂತಲೂ ಕೂಡ ಹೇಳಲಾಗತ್ತೆ. ಇದು ದೇವಶಯನಿ ಅಂದ್ರೆ ದೇವತೆಗಳ ನಿದ್ರೆ ಪರಿಕಲ್ಪನೆಯನ್ನ ಸಂಕೇತಿಸುತ್ತದೆ. ಶುಭ ಶಕ್ತಿಗಳ ಪ್ರಭಾವ ಕಡಿಮೆಯಾಗೋದ್ರಿಂದ ನಾವು ಮಾಡುವಂತಹ ಚಟುವಟಿಕೆಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು, ಜೊತೆಗೆ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರೋದ್ರಿಲ್ಲ ಅನ್ನುವ ಒಂದು ನಂಬಿಕೆಯ ಮೇರೆಗೆ ಯಾವುದೇ ಶುಭ ಕಾರ್ಯಗಳನ್ನ ಈ 4 ತಿಂಗಳುಗಳ ಅವಧಿಯಲ್ಲಿ ಮಾಡಲಾಗುವುದಿಲ್ಲ. ಈ 4 ತಿಂಗಳ ಚಾತುರ್ಮಾಸದ ಅವಧಿಯನ್ನ ಕೇವಲ ಭಕ್ತಿಗಾಗಿ ಸಮರ್ಪಣೆ ಮಾಡಲಾಗಿದೆ. ಹಾಗಾಗಿ ನಮ್ಮ ಮನಸ್ಸನ್ನ ಕೇವಲ ದೇವರಿಗಾಗಿ ಮೀಸಲಿಡಬೇಕಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ದೇವಶಯನಿ ಏಕಾದಶಿ ಯಾವಾಗ ಬಂದಿದೆ, ಅದರ ಆಚರಣೆ ಹೇಗಿರಬೇಕು, ಅದರ ನಂಬಿಕೆಗಳೇನು, ಜೊತೆಗೆ ಸಾಂಸ್ಕೃತಿಕ ಮಹತ್ವ ಏನು, ಇನ್ನು ಕೆಲವು ಗೊಂದಲಗಳು ಅಂದ್ರೆ ದೇವರು ನಿಜವಾಗಿಯೂ ಕೂಡ ಮಲ್ಕೊಳ್ತಾರಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಮಾಹಿತಿಯ ಮೂಲಕ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡಿ ಅಥವಾ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿಯನ್ನ ಹಂಚ್ಕೊಳ್ಳಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಜೊತೆಗೆ ಈಗಾಗಲೇ ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದೀರಲ್ಲ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.